ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೇವಿ ಕ್ಷೇತ್ರದಲ್ಲಿ ಒಂದಾದ ಹೊದಾವರ ತಾಲೂಕಿನ ಬಳಕೂರು ಗ್ರಾಮದ ಸುಂದರ ಪರಿಸರದಲ್ಲಿ ವಿರಾಜಿಸುತ್ತಿರುವ ನೀಲ್ಘೋಡ್ ಶ್ರೀ ಯಕ್ಷಿ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ಇಂದು ಗುರುವಾರ ಅಮಾವಾಸ್ಯ ಹಿನ್ನೆಲೆಯಲ್ಲಿ ತೀರ್ಥ ಸ್ನಾನ, ನವಚಂಡಿ ಹವನ ಅತ್ಯಂತ ವಿಜೃಂಭಣೆಯಿಂದ ಧಾರ್ಮಿಕ ವಿಧಿವಿಧಾನದಂತೆ ಶ್ರೀಮದ್ ಪರಮಹಂಸ ಶ್ರೀ 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 ಯೋಗೀಶ್ವರ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ನಡೆಯಿತು. ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಈ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದರ್ಶನ ನಡೆಯುತ್ತದೆ. ದೇವಿ ಸೂಚಿಸಿದ ಸೂಚನೆಯಂತೆ ಭಕ್ತರು ಅಮಾವಾಸ್ಯೆಯಂದು ತೀರ್ಥ ಸ್ನಾನ ಮಾಡುತ್ತಾರೆ. ಪ್ರಧಾನ ಅರ್ಚಕರಾದ ಮಹಾದೇವ ಸ್ವಾಮಿ ಅವರ ಮಾರ್ಗದರ್ಶನದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಭಕ್ತರಿಗಾಗಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತದೆ. ಇಲ್ಲಿಗೆ ಪ್ರತಿನಿತ್ಯ ಮದುವೆಯಾಗದವರು, ವಿದ್ಯಾರ್ಥಿಗಳು, ಮಕ್ಕಳಾಗದವರು, ಸಾಲಬಾಧೆ, ಆರೋಗ್ಯ ಸಮಸ್ಯೆ, ನಿರುದ್ಯೋಗ ಸಮಸ್ಯೆಗಳಿಗಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಇಲ್ಲಿಗೆ ಬಂದು ಪ್ರಾರ್ಥಿಸುತ್ತಾರೆ. ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯದಿಂದಲೂ ಇಲ್ಲಿಗೆ ಬರುತ್ತಾರೆ. ಅಮಾವಾಸ್ಯೆ ದಿನದಂದು ತೀರ್ಥ ಸ್ನಾನ ಇಲ್ಲಿನ ವಿಶೇಷವಾಗಿದೆ. ಇಲ್ಲಿ ಪ್ರತಿನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತದೆ. ಪ್ರತಿ ಅಮಾವಾಸ್ಯೆಯಂದು ತೀರ್ಥ ಸ್ನಾನ, ಪ್ರತಿ ಸಂಕಷ್ಟಿಯಂದು ಭಕ್ತರ ಸಂಕಷ್ಟ ನಿವಾರಣೆಗಾಗಿ ಗಣಹೋಮ, ಪ್ರತಿ ಅಮಾವಾಸ್ಯೆಯಂದು ಲೋಕ ಕಲ್ಯಾಣಾರ್ಥವಾಗಿ ನವಚಂಡಿಕಾ ಯಾಗವು ಮಹಾದೇವ ಸ್ವಾಮಿಯವರ ಮುಂದಾಳತ್ವದಲ್ಲಿ ವೈದಿಕರ ಮೂಲಕ ನಡೆಯುತ್ತದೆ. ಪ್ರತಿ ಅಮಾವಾಸ್ಯೆಯಂದು ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿ ನವಚಂಡಿಕಾ ಯಾಗ, ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ಪುನೀತರಾಗುತ್ತಾರೆ. ದೇವಾಲಯಕ್ಕೆ ಆಗಮಿಸಿದ ಸ್ವಾಮಿಗಳನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು. ನಂತರ ಶ್ರೀಗಳು ಯಕ್ಷಿ ಚೌಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದರು. ಗುರುಗಳ ಪಾದುಕೆಗೆ ದೇವಾಲಯದ ಪ್ರಧಾನ ಅರ್ಚಕರಾದ ಮಹಾದೇವ ಸ್ವಾಮಿಯವರು ಗುರು ಕಾಣಿಕೆ ಸಲ್ಲಿಸಿ ಪೂಜೆ ಸಲ್ಲಿಸಿದರು. ನಂತರ ಆಶೀರ್ವಚನ ನೀಡಿ, ಬೇಕಾದಾಗ ಭಗವಂತನ ಕೂಗುವುದು ಭಕ್ತಿಯಲ್ಲ, ಅದು ಸ್ವಾರ್ಥ. ಭಕ್ತಿ ಎನ್ನುವುದು ಸದಾ ನಿಸ್ವಾರ್ಥವಾಗಿ ಇದ್ದಾಗ ಮಾತ್ರ ಫಲ ಸಿಗಲು ಸಾಧ್ಯ. ನಿರಂತರ ಭಗವಂತನ ಆರಾಧನೆ ಮಾಡಬೇಕು ಎಂದು ಆಶೀರ್ವಚನ ನೀಡಿದರು. ನಾನು ಸುಮಾರು ಆಂಧ್ರ, ತಮಿಳುನಾಡು, ಕೇರಳ, ಗೋವಾ, ಪೂನಾ ಸುಮಾರು ಯಾತ್ರೆಯಲ್ಲೇ ಇರ್ತೀವಿ. ಬಟ್ ಈ ತರವರ ಭಕ್ತಿ ಈ ಮಹಾತಾಯಿಯ ಗುಡಿಯಲ್ಲಿ ಕಾಣ್ತಾ ಇದೆ. ಇವಾಗ ಎಲ್ಲಾ ಕಡೆ ವ್ಯವಹಾರ. 10 ರೂಪಾಯಿ ಕೊಟ್ಟವರಿಗೆ ತುಳಸಿ ಎಲ್ಲ ಸಿಗುತ್ತೆ, ಬಾಳೆಹಣ್ಣು ಸಿಗುತ್ತೆ. 50 ರೂಪಾಯಿ ಕೊಟ್ಟವರಿಗೆ ಒಂದು ಕಾಯಿಗೆ ಪೀಸ್ ಕೊಡುತ್ತೆ. 100 ರೂಪಾಯಿ ಮೇಲೆ ಕೊಡೋರಿಗೆ ಏನೋ ಪ್ರಸಾದ ತಲೆಯಲ್ಲಿ ಮುಟ್ಟಿಸ್ತಾನೆ. ಇದೆಲ್ಲ ಭಕ್ತಿ ಅಲ್ಲ. ಭಕ್ತಿ ಎಂಬುದು ಬೇಕಾದಾಗ ಮಾತ್ರ ಭಗವಂತನ ಕೂಗೋದು ಭಕ್ತಿ ಅಲ್ಲ, ಇದು ಸ್ವಾರ್ಥವೇ. ಭಕ್ತಿ ಎಂಬುದು ಸದಾ ನಿಸ್ವಾರ್ಥವಾಗಿದೆ. ಇಷ್ಟು ಜನ ಇವತ್ತು ಯುಗಾದಿ ದಿವಸ ಒಬ್ಬಟ್ಟೆಲ್ಲ ಬಟ್ರೆ ನೀವು ಮಾಡ್ತಾರೆ. ಒಬ್ಬಟ್ಟು ಅದೇ ತುಪ್ಪ ಹಾಕಿ ತಿನ್ನೋದು ಒಬ್ಬಟ್ಟು, ಚಿತ್ರಾನ್ನ, ಆಂಬಡೆ ಇದೆಲ್ಲ ಬಿಟ್ಟು ದೈವ ಸಾನ್ನಿಧ್ಯ, ಈಶ್ವರ ಸಾನ್ನಿಧ್ಯ ಇಲ್ಲಿ ಇದೆಯೆಂದರೆ ಇದು ನಿಜವಾಗ್ಲೂ ಇಲ್ಲಿ ನೆಲನಿಂದ ಶಕ್ತಿ, ಇದು ವಿಶೇಷವಾದ ಒಂದು ಪ್ರಭಾವ. ಇವಾಗಲೂ ನನ್ನ ಹತ್ರ ಪ್ರಸಾದಕ್ಕೋಸ್ಕರ ಅಲ್ಲಿ ಒಂದು ಮಗಳು ಒದ್ದಾಡ್ತಾ ಇದೆ. ಖಂಡಿತ ನನಗೆ ಕೊಡುತ್ತಾನೆ, ನಿನ್ನ ಸಮಸ್ಯೆಗಳೆಲ್ಲ ಪರಿಹಾರ ಮಾಡಿ ಇಲ್ಲಿಂದ ಹೋಗೋದು. ಮತ್ತು ನಾವು ಎಲ್ಲೂ ಹೋಗೋದು ಬರೋದು ಹೇಳೋದಿಲ್ಲ. ನಮ್ಮ ಹತ್ರ ಯಾರಾದ್ರೂ ಪಾದಪೂಜೆಗೆ ಬರಬೇಕು, ನಮ್ಮ ಮನೆಗೆ ಬರಬೇಕಂದ್ರೆ ಒಂದೇ ಹೇಳ್ತೀವಿ, ಹಾಗೆ ಕೇಳಬೇಡ. ಈ ನಿಮಿಷ ನಿನಗೆ ಈ ಚಂಡಾಳನ ದರ್ಶನ ಆಯ್ತು, ಖುಷಿ. ನಾಳೆ ನಾನು ನಿಮಗೆ ಬರುತ್ತೀನಿ ಅಂತ ಹೇಳ ಗ್ಯಾರಂಟಿ ಅಂದ್ರೆ ಕನ್ನಡ ಪದೇನು? ಭರವಸೆ ಹೆಂಗೆ ಕೊಡ್ಲಿ? ನಾನು ನಿಮಗೆ ನಾಳೆ ನಿಮ್ಮ ಮನೆಯಲ್ಲಿ ಬರ್ತೀನಿ ಅಂತ ಹೇಳಬಹುದು, ಮಾತಿಲ್ಲ. ಬಟ್ ಇವತ್ತು ಸಾಯಂಕಾಲ ಅಮ್ಮ ಬಂದು ಶರೀರ ತ್ಯಾಗ ಮಾಡಿ ಸಮಾಧಿಯನ್ನು ಹೇಳ್ಬಿಟ್ಟರೆ ನಿಮಗೂ ಕೊಟ್ಟ ಮಾತು ತಪ್ಪಾಯಿದಲ್ಲ. ಹಾಗೆ ಮಾಡಬಾರ್ದು. ತಪಸ್ವಿಗಳ ಒಂದೊಂದು ಶಬ್ದವೂ ಅನಿಗ್ರಹ ನಿಗ್ರಹ ಇರುತ್ತೆ. ನಿಗ್ರಹ ನಿಗ್ರಹ. ನಮ್ಮ ದರ್ಶನಕ್ಕೆ ಬರೋವರೆಗೆ ಎಲ್ಲರಿಗೂ ಹೇಳೋದು, ನಮ್ಮ ಹತ್ರ ಹಾಲು ಇದೆ, ವಿಷವೂ ಇದೆ. ನಮ್ಮ ಹತ್ರ ದೇವಾಲಯದ ಪ್ರಧಾನ ಅರ್ಚಕರಾದ ಮಹಾದೇವ ಸ್ವಾಮಿ ಅವರು ಮಾತನಾಡಿ, ಸ್ವಾಮಿಗಳು ಇಲ್ಲಿಗೆ ಬಂದಿರುವುದು ನಿಮ್ಮೆಲ್ಲರ ಸೌಭಾಗ್ಯ ಎಂದರು. ಸಿಗುವುದು ತುಂಬಾ ಅಪರೂಪ. ಮೊನ್ನೆ ತಾನೇ ಗುರುಗಳು ಗುಡಿಗೆ ನಾನು ಹೋದಾಗ ಇವತ್ತು ನೀವು ಯತಿಗಳು ಹಾಗೆ ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ನಾವು ಜೀವನದಲ್ಲಿ ಏನಾದ್ರೂ ಒಂದು ಮುಖ್ಯ ದಾರಿ ತೋರಬೇಕು ಅಂದ್ರೆ ನಾವು ಗುರು ಮೊರೆ ಹೋಗ್ಬೇಕು. ಗುರು ನಮಗೆ ಕತ್ತಲನ್ನು ಹೋಗಲಾಡಿಸುವನೇ ಗುರು ಅಂತ ಹೇಳಿದ್ರೆ, ನೀವು ಪ್ರತ್ಯಕ್ಷವಾಗಿ ಯಕ್ಷಿ ಚೌಡೇಶ್ವರಿ ಸನ್ನಿಧಾನಕ್ಕೆ ಬಂದ್ರೆ ನೇರವಾಗಿ ಯಕ್ಷಿ ಚೌಡೇಶ್ವರಿ ಸಿಗುವುದಿಲ್ಲ. ಒಂದು ಲೈಟ್ ಅನ್ನು ಇರ್ತದೆ, ಆ ಲೈಟ್ ಅನ್ನು ಹಾಕ್ಬೇಕು ಅಂದ್ರೆ ಇಲ್ಲಿ ಸ್ವಿಚ್ ಇದೆ ಅಂತ ತೋರಿಸ್ಕೊಡುವವರೇ ಗುರು. ಯಾಕಂದ್ರೆ ನಮಗೆ ಬೇಗ ಸಿಕ್ಬಿಡ್ತದೆ, ನಾವಿಲ್ಲ ಹರಿಸಬೇಕಾಗ್ತದೆ ಸ್ವಿಚ್ಗಳು ಅಂತ. ಯತಿಗಳು ನಮಗೆ ಇವತ್ತು ನಮ್ಮ ಕರ್ನಾಟಕದ
ಏಕೈಕ ಯತಿಗಳು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಎಲ್ಲೂ ಸಹ ನಾನು ಸಾಕಷ್ಟು ಯತಿಗಳು ಭೇಟಿಯಾಗಿದ್ದೇನೆ, ಸಾಕಷ್ಟು ಯತಿಗಳ ದರ್ಶನವನ್ನು ಮಾಡಿದ್ದೇನೆ. ಮೊನ್ನೆ ತಾನೇ ನಾನು ಅಚಾನಕವಾಗಿ ಒಂದು ಅಮ್ಮ ಪರಿಚಯ ಆದ್ರು ಪಾಪ, ಅವರಿಂದ ನಾನು ಯತಿಗಳ ದರ್ಶನ ಮಾಡಲೇಬೇಕು ಅಂತ ಹೇಳಿ ಯಕ್ಷ ಚೌಡೇಶ್ವರಿಗೆ ಕಾಯಿಟ್ಟು ದೇವಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋದೆ. ಹೋಗ್ಬೇಕಾದ್ರೆ ಶುಭ ಸೂಚನೆಗಳು, ಆದ್ರೆ ಹೋಗ್ಬೇಕಾದ್ರೆ ದೇವಿಯ ಪ್ರಕಾರವಾಗಿ ಬೆಳಿಗ್ಗೆ ಇಟ್ಟಂತ ಪ್ರಸಾದವನ್ನು 4 ಗಂಟೆಗೆ ಪ್ರಸಾದವನ್ನು ಬಿಟ್ಟು ತುಂಬಾ ಖುಷಿ ಆಯ್ತು. ಹೋಗ್ಬೇಕಾದ್ರೆ 2 ಗೋವುಗಳು ಸಿಕ್ತು, ಅದು ಒಂದು ಶುಭ ಸೂಚನೆಗಳು. ಆದ್ರೆ ಹೋಗ್ಬೇಕಾದ್ರೆ ಗೋವು ಪ್ರಕಾರ ಬಂದು ಸಿಕ್ತು. ಆದ್ರೆ ಒಂದನ್ನು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಹೋಗಿ ಅಲ್ಲಿ ಕೂತ್ಕೊಂಡೆ. 7 ಜನ ಇದ್ದೀವಿ ನಾವು. 7 ಜನ ಇದ್ದಾಗ ಗುರುಗಳು ಪೂಜೆಯಲ್ಲಿದ್ರು. ಪೂಜೆಯಿಂದ ನೇರವಾಗಿ ನಮ್ಮ ಬಳಿ ಪ್ರಕಾರ ಬಂದ್ರು. ಬಂದ ತಕ್ಷಣ ಇದು ಸತ್ಯವಾದಂತ ಮಾತುಗಳು. ಗುರು ಮುಂದೆ, ದೇವರ ಮುಂದೆ ಯಾವ ಮನುಷ್ಯ ಸುಳ್ಳು ಹೇಳ್ತಾನೆ ಅವನ ಜೀವನದಲ್ಲಿ ಒಳ್ಳೆತನ ಕಾಣಲಿಕ್ಕೆ ಸಾಧ್ಯವಿಲ್ಲಂತೆ. ಆದ್ರೆ ಗುರು ಪವಾಡ ಅಂತಂತೆ ನಾವು ಬಂದು ಕೂತ್ಕೊಂಡಿದ್ದೀವಿ. ನಾನು ಮನಸ್ಸಲ್ಲಿ ಆಂಜನೇಯನ ಒಂದು ಪ್ರಕಾರ ಉಪಾಸನೆ ಮಂತ್ರವನ್ನು ಹೇಳ್ತಾ ಇದ್ದೀನಿ, ಯಕ್ಷೆಯ ಮಂತ್ರವನ್ನು ಸಹ ಹೇಳ್ತಾ ಇದ್ದೇನೆ. ಗುರು ಬರುವಂತ ಟೈಮ್ಗೆ ಯಕ್ಷ ಮಂತ್ರ ಹೇಳ್ತಿದೆ. ಗುರುಗಳು ಬಂದವರು ನನ್ನ ಪೂಜೆ ಮಾಡ್ಬೇಕಾದ್ರೆ ಇಲ್ಲಿ ಆಂಜನೇಯನಲ್ಲಿ ಓಡಾಡ್ತಾ ಇದ್ದಾನೆ, ಇಲ್ಲಿ ಒಂದು ಮಂತ್ರ ನಡೀತಾ ಇದೆ ಅಂತ ಹೇಳ್ಬಿಟ್ರು. ನಮಗೆ ನಾನು ಅವ್ರ ಹತ್ರ ಮಾತಾಡ್ಲು, ಅವ್ರ ಹತ್ರ ಏನ್ ಹೇಳು ಅಂತ ಹೇಳಿ ಅಕ್ಷರ ಆಗೋಯ್ತು. ಇಲ್ಲಿನ ಸತ್ಯ ದೇವತೆಯ ಬಳಿ ನನ್ನ ಕೆಲಸ ಮಾಡಿಕೊಡು, ನಿನಗೆ 2 ಗಂಟೆ ಬಾಳೆಗೊನೆ ಕೊಡುತ್ತೇನೆ ಎಂದು ಹರಕೆ ಕಟ್ಟಿಕೊಂಡರೆ ತಕ್ಷಣ ಪರಿಹಾರ ನೀಡಿರುವ ಎಷ್ಟೋ ಉದಾಹರಣೆ ಕಾಣಸಿಗುತ್ತದೆ. ಇಲ್ಲಿ ಸತ್ಯ ದೇವತೆಯಲ್ಲಿ ಹರಕೆ ಮಾಡಿಕೊಂಡ 100 ಭಕ್ತರು ಬಾಳೆಗೊನೆ ಗಂಟೆ ಪೂಜೆ ಸಲ್ಲಿಸುತ್ತಿರುವುದೇ ಸಾಕ್ಷಿ. ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿ ದೇವಿಗೆ ಉಡಿ ಸೇವೆ, ತುಪ್ಪದ ದೀಪ ಸೇವೆ, ಹೂವಿನ ಅಲಂಕಾರ ಸೇವೆ, ಹಣ್ಣುಕಾಯಿ ಸೇವೆ, ಅನ್ನದಾನ ಸೇವೆ, ನವಚಂಡಿಕಾ ಸೇವೆ ಸಲ್ಲಿಸಿದರು. ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆದವು. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು.